ಎಂತ ಗೊತ್ತುಂಟಾ, 1 2 3 ವಿಷಯ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಒಂದು ಎಂತ ಅಂದರೆ, ಒಂದನೇ ವಿಷಯ, ನಿನ್ನೆ ಒಂದು ಕಾಸ್ಕೋದಿಂದ ಈ ಥರ ಒಂದು ಪೀನಟ್ ಬಟರ್ ತಂದೆ ಆಯಿತಾ, ಸ್ಕಿಪ್ಪಿ ಅಂತ. ಇದನ್ನು ಓಪನ್ ಮಾಡಿದಾಗ ನನಗೆ ಸ್ವಲ್ಪ ಶಾಕು. ಇದು ಓಪನ್ ಮಾಡಿ ಯೂಸ್ ಮಾಡಿ ಆಗಿದೆ ಸ್ವಲ್ಪ, ಆದರೂ ಕೂಡ ಇಂಡಿಯಾದಲ್ಲಿ ಇದೇ ಥರ ಓಪನ್ ಮಾಡಿದಾಗ ಮೇಲೆ ಒಂದು ಲೇಯರ್ ಒಂದಿಷ್ಟು ದಪ್ಪಕ್ಕೆ ಆಯಿಲ್ ಇರ್ತದೆ ಪೀನಟ್ ಬಟರಲ್ಲಿ, ಆದರೆ ಇದರಲ್ಲಿ ಇರಲಿಲ್ಲ. ಯಾಕೆ ಅಂತ ಸ್ವಲ್ಪ ತಲೆ ಕೆಡಿಸ್ಕೊಂಡೆ. ಅದು ಯಾಕೆ ಅಂದರೆ, ಇಂಡಿಯಾದಲ್ಲಿ ಹೈಡ್ರೋಜನೇಟೆಡ್ ವೆಜಿಟೇಬಲ್ ಆಯಿಲ್ ಅದಕ್ಕೆ ಹಾಕಲಿಲ್ಲ ಅಂತ ಆದರೆ ಆಯಿಲ್ ಸಪ್ರೇಟ್ ಆಗ್ತದೆ. ಇಲ್ಲಿ ಇವ್ರು ಏನು ಮಾಡ್ತಾರೆ ಬುದ್ಧಿವಂತರು, ಅದು ಆಯಿಲ್ ಸಪ್ರೇಟ್ ಆಗಬಾರ್ದು ಅಂತ ಅದಕ್ಕೆ ಹೈಡ್ರೋಜನೇಟೆಡ್ ವೆಜಿಟೇಬಲ್ ಆಯಿಲ್ ಮಿಕ್ಸ್ ಮಾಡ್ತಾರೆ. ಹೈಡ್ರೋಜನೇಟೆಡ್ ಆಯಿಲ್ ಅಂದರೆ ಹೈಡ್ರೋಜನ್ ಮತ್ತು ಆಯಿಲ್ನ ಮಿಕ್ಸ್ ಮಾಡಿ ಹಾಕೋದು. ಆ ಆಯಿಲ್ ಪೀನಟ್ ಬಟರ್ ಆಯಿಲ್ ಸಪ್ರೇಟ್ ಆಗದೆ ಗಟ್ಟಿಯಾಗಿ ಪೀನಟ್ ಬಟ್ರಲ್ಲೇ ಉಳ್ಕೊಳ್ಳೋ ಹಾಗೆ ನೋಡಿಕೊಳ್ತದೆ. ನಾನೇನು ಇಂಡಿಯಾದಲ್ಲಿ ತುಂಬ ತರ್ತಾ ಇರಲಿಲ್ಲ ಇದನ್ನು, ಆದರೂ ಕೂಡ ನನಗೆ ಹೌದಾ ಅಲ್ವಾ ಅಂತ ಆಯಿತು. ಇಂಡಿಯಾದಲ್ಲಿ ಈ ಥರ ನಾನು ನೋಡಿದ್ದು ಹೌದಾ ಅಲ್ವಾ ಅಂತ ಒಂದು ಸಲ ಅಮೆಝಾನಲ್ಲಿ ಹೋಗಿ ನೋಡಿದೆ, ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ಇಂಡಿಯಾದ್ದು ಇದು. ಸೊ ಅಲ್ಲಿ ನೋಡಿ ಬರೆದಿದ್ರು ಅವರಾಗೆ ಬರೆದಿದ್ರು, ಡೋಂಟ್ ವರಿ ಅಬೌಟ್ ದಿ ಆಯಿಲ್ ಸಪ್ರೇಷನ್ ಅಂತ. ಅಂದರೆ ಆಯಿಲ್ ಸಪ್ರೇಟ್ ಆಗೋದು ಹೌದು, ಇದು ಸಫೋಲಾ ಬ್ರ್ಯಾಂಡಿಂದು. ಎರಡನೇ ವಿಷಯ ಏನು ಅಂದರೆ, ನಾವೆಲ್ಲ ಬೆಸ್ಟ್ ಬಿಫೋರ್ ಬರ್ದದೆಲ್ಲ ಡೇಟ್ ನೋಡಿರ್ತೇವೆ. ಇವು ಬರ್ದಿದ್ದಾರೆ ನೋಡಿ ಇವರು, ಮಾರ್ಚ್ 3, 2027 ಅಂತ. ಜೊತೆಗೆ ಟೈಮ್ ಕೂಡ ಬರೆದಿದ್ದಾರೆ ಅಂತ, 10:31 ಅಂದರೆ ಅದೇ ನೈಟ್ 10:31 ಗಂಟೆಗೆ ಇದರ ಬೆಸ್ಟ್ ಬಿಫೋರ್. ಈ ಥರ ಟೈಮ್ ಕೂಡ ಹಾಕಿ ಬೆಸ್ಟ್ ಬಿಫೋರ್ ಬರೆಯೋದು ನಾನು ಫಸ್ಟ್ ಟೈಮ್ ನೋಡಿದ್ದಾಯ್ತಾ. ಮತ್ತು ಮೂರನೇ ವಿಷಯ ಅಂದರೆ, ನೀವು ಅಮೆರಿಕದಲ್ಲಿ ಯಾವುದೇ ಪ್ರಾಡಕ್ಟ್ ತಗೊಳ್ಳಿ, ಅದು ಎಲ್ಲದರಲ್ಲಿ ಯಾವುದರಲ್ಲಿ ಕೂಡ ನಮ್ಮಲ್ಲಿ ಹೇಳುವ MRP ಅಂದರೆ ಇವರು MSRP ಅಂತಾರೆ, ಅದು ಬರೆದಿರೋದಿಲ್ಲ. ಇದು ಮತ್ತು ಇನ್ನೂ ಒಂದು 2 ಜಾರ್ ಸೇರಿ $7.9 ತಂದದ್ದು. ಇದು ಕಾಸ್ಟ್ಕೊಂಡು ತಂದದ್ದು. ಇದೇ ಸೇಮ್ ಪ್ರಾಡಕ್ಟು ಇನ್ನೊಬ್ಬ ಅಂಗಡಿ ಒಂದು ಬೇಕಾದರೆ $14, $15 ಕೂಡ ಮಾರ್ಬೋದು. ಅದು ಮಾರುವವನಿಗೂ ತಗೊಳ್ಳುವವನಿಗೂ ಬಿಟ್ಟ ವಿಷಯ. ನಾನಂತೂ $15 ಮಾರ್ತೇನೆ, ನಿನಗೆ ಬೇಕಾದ್ರೆ ತಗೊಳ್ಳುವನು ಅಷ್ಟೇ. ನನಗೆ ಅಲ್ಲಿ $7 ಸಿಗುತ್ತೆ ಅಂತಂದರೆ ನಾನು ಬುದ್ಧಿ ಉಪಯೋಗಿಸಿ $7 ಸಿಗುವಲ್ಲಿ ನಾನು ತೊಗೋಬೇಕು. ಅದು ಬಿಟ್ಟು ನಾನು $15 ಹೋಗಿ ಅವನು $7 ಕೊಡ್ತಾನೆ ಅಂತ ನಾನು ಹೇಳಿ ಆ ಥರ ಎಲ್ಲ ಆರ್ಗ್ಯೂ ಮಾಡೋದು ಅದೆಲ್ಲ ಇಲ್ಲ. ಈ 3 ವಿಷಯದಲ್ಲಿ ನಾನೇನಾದ್ರು ತಪ್ಪು ಹೇಳಿದರೆ ಅಥವಾ ತಪ್ಪು ಮಾಹಿತಿ ಅಂತ ಅರ್ಧಂಬರ್ಧ ಮಾಹಿತಿ ಅಂತ ಏನಾದ್ರು ಇದ್ದರೆ, ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕರೆಕ್ಟ್ ಮಾಡಿ. ನನಗೂ ಇದರ ಬಗ್ಗೆ ತಿಳಿಯುವ ಕುತೂಹಲ ಉಂಟು ಇನ್ನೂ.